ಓಂ ಶ್ರೀ ಗುರುಭ್ಯೋ ನಮಃ. ಅರಹ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಕೆಲವೊಂದು ವಿಚಾರಗಳನ್ನು ಯಾರ ಹತ್ರ ವಿನಿಮಯ ಮಾಡ್ಕೋಬಾರ್ದು ಅಂತ ಇರ್ತೀವಿ. ಗುಟ್ಟು ರಟ್ಟಾದರೆ ಖಂಡಿತವಾಗಿರ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ. ಕೆಲವೊಂದು ನಿಗೂಢವಾಗಿರ್ತಕ್ಕಂಥದ್ದು ಕೂಡ ಇರುತ್ತೆ. ಅದಕ್ಕೆ ಯಾರ ಹತ್ರನೂ ಕೂಡ ನಮ್ಮ ವಿಚಾರಗಳನ್ನು ವಿನಿಮಯ ಮಾಡ್ಕೋಬಾರ್ದು. ಆ ವಿಚಾರಗಳಿಂದ ಆದಷ್ಟು ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಅದರಲ್ಲಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥವು ಕೆಲವೊಂದು ರಾಶಿಗಳಿದೆ. ಈ ರಾಶಿಗಳ ಜೊತೆ ನೀವೇನಾದರೂ ಗುಟ್ಟನ್ನು ಹಂಚ್ಕೊಂಡಿದ್ದೆ ಆದಲ್ಲಿ ಖಂಡಿತ ನಿಮ್ಮ ಇಡೀ ಬಂಡವಾಳನೇ ನಷ್ಟ ಅಂತ ತಿಳ್ಕೊಂಬಿಡಿ. ನಾನು ಅವ್ರ ಹತ್ರ ಹೇಳ್ಕೊಂಡ್ರೆ ನನ್ನ ಸಮಸ್ಯೆ ಬಗೆಹರಿಯುತ್ತೆ, ಖಂಡಿತವಾಗಿ ಈ ಸಮಸ್ಯೆಗಳು ಖಂಡಿತ ಬಗೆಹರಿಯೋದಿಲ್ಲ. ಇನ್ನಷ್ಟು ಉಲ್ಬಣಗಳಾಗ್ತದೆ. ಅದರಲ್ಲಿ ವಿಶೇಷವಾಗಿ ನಾವು ಗುಟ್ಟು ತಮ್ಮೊಳಗಿದ್ದರೆ ಮಾತ್ರ ಗುಟ್ಟು, ಆದರೆ ಬೇರೆಯವ್ರ ಹತ್ರ ಹೋದರೆ ಅದು ಗುಟ್ಟಲ್ಲ ಅಲ್ವಾ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಈ 6 ರಾಶಿಗಳನ್ನು ನಾವು ನೋಡ್ತೀವಿ. ಈ 6 ರಾಶಿಗಳಲ್ಲಿ ಖಂಡಿತವಾಗಿ ಅವರ ಗುಟ್ಟು ನಿಜವಾಗ್ಲೂ ಸಾಧ್ಯನೇ ಇಲ್ಲ. ಅವರ ಮನಸ್ಸಲ್ಲಿ ನಿಂತ್ಕೊಳ್ಳೋದಿಲ್ಲ. ಏನಾದರೂ ಮಾಡಿ ಬೇರೆಯವ್ರಿಗೆ ಅದನ್ನು ಹೇಳಲೇಬೇಕು. ಅದರಿಂದ ನಿಮಗೆ ನಷ್ಟ ಕಟ್ಟಿಟ್ಟ ಬುತ್ತಿ ಆಗಿಬಿಡುತ್ತೆ. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ರಾಶಿಗಳು ಯಾವುದು? ಯಾಕೆ ಗುರುಗಳು ಇನ್ನು ಮಿಕ್ಕ ರಾಶಿಗಳು ಯಾರು ಹೇಳೋಕ್ಕೆ ಚಾನ್ಸೇ ಇಲ್ವಾ? ಖಂಡಿತ ಇರುತ್ತೆ. ಅದರಲ್ಲಿ ವಿಶೇಷವಾಗಿ ಈ ಒಂದು ಮನಸ್ಥಿತಿ ಅಂತ ನೋಡಿದ್ವಿ. ಈ ಒಂದು ರಾಶಿಯವರಿಗೆ ಆ ಮನಸ್ಥಿತಿ ಕಷ್ಟ, ಸ್ವಲ್ಪ ಮಟ್ಟಿಗೆ ಹೋಲ್ಡ್ ಮಾಡ್ತಕ್ಕಂಥ ಕಷ್ಟ, ಪಿನ್ ಹೊಡೆಯೋದು ಅಂತ ನೋಡಿ, ಅದೇ ರೀತಿಯಾಗಿರ್ತಕ್ಕಂಥದ್ದು ಅಂತ ನಾವು ನೋಡ್ತೀವಿ. ಮೊದಲನೇದಾಗಿ ಯಾವುದು ನೋಡೋದಾದರೆ, ಮೊದಲ ವಿಚಾರವಾಗಿ ನಾವು ತೊಗೊಳೋದಾದರೆ ಮಿಥುನ ರಾಶಿ ಅಂತ ನೋಡಿದ್ವಿ. ಈ ಮಿಥುನ ರಾಶಿಯವ್ರಿಗೆ ಏನಾದರೂ ನೀವು ಗುಟ್ಟನ್ನು ಹೇಳಿದ್ದೆ ಆದಲ್ಲಿ ಸತ್ಯವಾಗಲು ಕಷ್ಟ. ಯಾರಾದರೂ ಒಬ್ಬರಿಗೆ ಅವರು ಈ ಒಂದು ನಿಮ್ಮ ಗುಟ್ಟನ್ನು ಮ್ಯಾಕ್ಸಿಮಮ್ ಸ್ಪ್ರೆಡ್ ಮಾಡೇ ಮಾಡ್ತಾರೆ. ಯಾವುದಾದ್ರೂ ಒಂದು ರೂಪದಲ್ಲಿ ಮಾಡೇ ಮಾಡ್ತಾರೆ. ಅದರ ಡೌಟೇ ಬೇಡ. ದ್ವಿಸ್ವಭಾವ ರಾಶಿ ಅಂತ ಕರೆದ್ವಿ. ಅದು ದ್ವಿಸ್ವಭಾವ ರಾಶಿಗಳಲ್ಲಿ ಆ ಸ್ವಭಾವತಃ ಮೂಲತಃ ಇರೋದಿಲ್ಲ. ಎರಡನೇದಾಗಿ ಕನ್ಯಾ ರಾಶಿ ಅಂತ ನೋಡಿದ್ವಿ. ಈ ಕನ್ಯಾ ರಾಶಿಯವರು ಸಹಿತವಾಗಿ ಗುಟ್ಟಿಟ್ಕೊಳ್ಳೋದು ಕಷ್ಟ. ಏನಾದರೂ ಮಾಡಿ ತಿಳಿಸ್ಲೇಬೇಕು ಬೇರೆಯವ್ರಿಗೆ. ನೀವು ಅವ್ರ ಹತ್ರ ಗುಟ್ಟನ್ನು ರಟ್ಟು ಮಾಡಿದ್ರಿ, ಮುಗಿದೋದ ಕತೆ. ಮೂರನೇದಾಗಿ ತುಲಾರಾಶಿ ಅಂತ ನೋಡಿದ್ವಿ. ತುಲಾರಾಶಿಯವ್ರಿಗಷ್ಟೇ ನೀವೇನಾದರೂ ಹೇಳ್ಬಿಟ್ರೆ ಎಷ್ಟೊತ್ತಿಗೆ ಹೋಗಿ ಅದನ್ನು ಬೇರೆಯವ್ರಿಗೆ ಹೇಳಬೇಕಪ್ಪ. ಹೇಳ್ದಿದ್ರೆ ಅವ್ರಿಗೆ ಸಮಾಧಾನನೇ ಆಗೋದಿಲ್ಲ, ಗೊತ್ತಾಯ್ತಾ? ಹಾಗೆ ನಾಲ್ಕನೇದಾಗಿ ಕುಂಭರಾಶಿ ಅಂತ ನೋಡಿದ್ವಿ. ಕುಂಭರಾಶಿಯವ್ರಿಗೂ ಅಷ್ಟೇ ಯಾವುದೇ ಕಾರಣಕ್ಕೂ ಗುಟ್ಟನ್ನು ಹೇಳಿದ್ರೆ ಅವ್ರಿಗೆ ಸಮಾಧಾನ, ಯಾವುದಾದ್ರೂ ಒಂದು ರೀತಿಯಾಗಿ ಅದನ್ನು ಸ್ಪ್ರೆಡ್ ಮಾಡದಿದ್ದರೆ ಅವರಿಗೆ ಸಮಾಧಾನದೇ ಆಗೋದಿಲ್ಲ. ಹಾಗೆ ಐದನೆಯದಾಗಿ ಧನುರಾಶಿ ಅಂತ ನೋಡಿ. ಧನುರಾಶಿ ಸಹಿತವಾಗಿ ವಿಶ್ವಭಾವ ರಾಶಿ. ಖಂಡಿತ 9ರ ಸ್ಥಾನ ಗುರುವಿನ ಸ್ಥಾನ ಅಂತ ಎಲ್ಲ ಹೇಳ್ಬೋದು. ಆದರೂ ಸಹಿತ ಅವ್ರಿಗೆ ಇನ್ನೊಬ್ಬರಿಗೆ ಹೇಳ್ದಲೇ ಇದ್ದರೆ ಅವ್ರಿಗೂ ಕೂಡ ಇದೇ ರೀತಿಯಾದಂಥ ಗುಟ್ಟು ನಿಲ್ಲೋದು ಕಷ್ಟ ಆಗ್ತದೆ. ಕೊನೆಯದಾಗಿ ಮೀನರಾಶಿಯವ್ರಿಗೂ ಸಹಿತ ಅಷ್ಟೇ. ಅವರ ನಾವೇನಾದರೂ ಗುಟ್ಟು ಹೇಳಿದ್ರೆ ಅವ್ರು ಖಂಡಿತವಾಗಿ ಅವರ ತಲೆಯಲ್ಲಿ ಗುಟ್ಟು ಕೂಡ ಉಳಿಯೋದು ಕಷ್ಟ ಆಗುತ್ತೆ. ಮಿಕ್ಕ ರಾಶಿಯವ್ರಿಗೂ ಇರಬಾರ್ದು ಅಂತ ಏನಿಲ್ಲ. ಆಯಾ ಗ್ರಹಗಳ ಸಮಸ್ಯೆಗಳಿಂದ ನಾವು ನೋಡಬೇಕಾಗುತ್ತೆ. ಚಂದ್ರನ ಸ್ಥಿತಿಗತಿಗಳನ್ನು ನೋಡಬೇಕಾಗುತ್ತೆ. ಈ ಪ್ರಮುಖವಾಗಿರ್ತಕ್ಕಂಥ 6 ರಾಶಿಗಳಿಗೆ ಯಾವುದೇ ಕಾರಣಕ್ಕೂ ಗುಟ್ಟನ್ನು ನೀವು ರಟ್ಟು ಮಾಡಲಿಕ್ಕೆ ಹೋಗಬೇಡಿ. ಗುಟ್ಟು ರಟ್ಟು ಮಾಡಿದ್ರೋ ನೀವು ಇರ್ತಕ್ಕಂಥ ಒಂದು ಸಮಸ್ಯೆಯಿಂದ ಇನ್ನಷ್ಟು ಉಲ್ಬಣ ಆಗ್ತದೆ. ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.